ಎಸ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಅಂಡ್ ಈ ಒಂದು ವಿಡಿಯೋದಲ್ಲಿ ನಾನು ಸಖತ್ ಎಕ್ಸೈಟ್ಮೆಂಟ್ ಇದ್ದೀನಿ. ಯಾಕಂತಂದ್ರೆ ಕಳೆದ ಸೀಸನ್ ಎಲ್ಲ ಒಂದು ವರ್ಷದ ಹಿಂದ್ಗಡೆ ಎಲ್ಲ ಎಕ್ಸ್ ಸೀರೀಸ್ ವಿವೋ ಒಂದು ಫೋನ್ ಅಲ್ಲಿ ಎಕ್ಸ್ ಸೀರೀಸ್ ನಾವು ನೋಡ್ಕೊಂಡು ಬಂದಿದ್ವಿ, X80 ಮತ್ತೆ ನೋಡ್ಕೊಂಡು ಬಂದಿದ್ವಿ. ಆ ಒಂದು ವೇರಿಯಂಟ್ ಎಲ್ಲ ಕ್ಯಾಮ್ರಾ ಸೆಂಟ್ರಿಂಗ್ ಫೋನ್ಸ್ ಅಂತಾನೆ ಕರೀತಾ ಇದ್ರು. ಅಂಡ್ ಸೆಂಟ್ರಿಂಗ್ ಅನ್ನೋದಕ್ಕಿಂತ ಈ ವಿವೋದಲ್ಲಿ ಮೇನ್ಲಿ ಹೈಲೈಟ್ ಆಗಿರ್ತಕ್ಕಂಥದ್ದು ಕ್ಯಾಮ್ರಾ. ಸೊ ಈ ಒಂದು ವಿವೋದವರು ಮತ್ತೆ ಐಕೋದವರು ಮೇನ್ ಕ್ಯಾಮ್ರಾಗೋಸ್ಕರ ಫೋಕಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಕೂಡ ಈ ವರ್ಷ ಮತ್ತೆ ಜನವರಿ ತಿಂಗಳಲ್ಲಿ ಲಾಂಚ್ ಆಗ್ತಿರ್ತಕ್ಕಂಥ ಫೋನ್ ಯಾವ್ದಪ್ಪ ಅಂತಂದ್ರೆ ವಿವೋ X100 Pro 5G ಅಂತ ಅಂದ್ಬಿಟ್ಟು. ಇದು ಒಂದೇ ಅಲ್ಲ, ಇದ್ರ ಜೊತೆಗೆ ಇನ್ನು ಎರಡು ಫೋನ್ಗಳು ಲಾಂಚ್ ಆಗ್ತದೆ. ಅದು ಎಕ್ಸ್ ಸೀರೀಸ್ ಒಳಗಡೆ ವಿವೋ X100 ಮತ್ತೆ ವಿವೋ X100 Ultra ಅಂತ ಅಂದ್ಬಿಟ್ಟು ಈ ಮೂರು ಫೋನ್ಗಳು ಏನಿದಾವೆ. ಇವತ್ತು ಈ ಮೂರು ಫೋನ್ ಒಳಗಡೆ ನಾನು ಇವತ್ತು ವಿವೋ X100 Pro 5G ಬಗ್ಗೆ ರಿವ್ಯೂನ ತಗೊಂಡ್ ಬಂದಿದ್ದೀನಿ. ಈ ಒಂದು ಫೋನ್ ಅಲ್ಲಿ ಫುಲ್ ಸ್ಪೆಸಿಫಿಕೇಶನ್ ರಿವ್ಯೂ ಮಾಡ್ತಾ ಇದ್ದೀನಿ. ಅಂಡ್ ಈ ರಿವ್ಯೂ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಇವಾಗಲೇ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ. ಅಂಡ್ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಬನ್ನಿ, ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಕೂಡ ಮಾಡಬಹುದು. ಅಂಡ್ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ನಿಮ್ಮ ಒಂದು ಫ್ರೆಂಡ್ಸ್ಗೆ. ಸಪೋರ್ಟ್ ಅಂತೂ ಅತಿ ಚೆನ್ನಾಗಿ ಬರ್ತಾ ಇದೆ. ಅಂಡ್ ಇದೇ ರೀತಿ ಸಪೋರ್ಟ್ ಮಾಡಿ ಬೆಳಕ್ಕೆ ಒಂದು ದಾರಿ ಮಾಡಿಕೊಡಿ ಅಂತ ಕೇಳ್ತಾ, ಸೊ ಬನ್ನಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಅಂಡ್ ಈ ಒಂದು ವಿಡಿಯೋದಲ್ಲಿ ವಿವೋ X100 Pro 5G ನಾ ಏನ್ ಹೇಳಿದೆ. ಸೊ ಈ ಒಂದು ಫೋನ್ ಬೇಸ್ ವೇರಿಯಂಟೇ ಬಂದ್ಬಿಟ್ಟು ನಮಗೆ 12GB ರ್ಯಾಮ್ ಮತ್ತೆ 256 ಇಂಟರ್ನಲ್ ಸ್ಟೋರೇಜ್ ಸಿಗುತ್ತೆ. ಬಟ್ ಈ ಒಂದು ಫೋನ್ ಅಲ್ಲಿ ನಿಜವಾಗ್ಲೂ ಏನಪ್ಪಾ ಅಂತಂದ್ರೆ ಹೈಲೈಟ್ MediaTek Dimensity 9300 ಸಿಗ್ತಾ ಇದೆ. ಅದು ಕೂಡ ಪ್ರೊಸೆಸರ್ ಅಂತೂ ನಿಜವಾಗ್ಲೂ ಕೂಡ ನಂಬಕ್ಕಾಗಲ್ಲ ಗುರು. ಹೈಯೆಸ್ಟ್ MediaTek ಅಲ್ಲೇನೆ ಇದೊಂದು ಹೈಯೆಸ್ಟ್ ಪ್ರೊಸೆಸರ್ ಅಂತ ಕೂಡ ಕರೀತಾ ಇದ್ದಾರೆ. ಯಾಕಂತಂದ್ರೆ ಇದಕ್ಕಿಂತ ಮುಂಚೆ ಒಂದು ವರ್ಷದಕ್ಕಿಂತ ಹಿಂದೆ ಐಕೂದಲ್ಲಿ ಬಂದಿತ್ತು ಯಾವ್ದಪ್ಪ ಅಂದ್ರೆ 8200 MediaTek ಅಲ್ಲೇನೆ 8200 ಪ್ರೊಸೆಸರ್ ನೋಡ್ತಾ ಇದೀವಿ. ಇದೇ ಒಂದು ಹೈಯೆಸ್ಟ್ ಪ್ರೊಸೆಸರ್ ಅಂತ ಕೂಡ ಕರಿಬಹುದು. ಅಂಡ್ ಈ ಫೋನ್ ನ ಓವರ್ ಆಲ್ ಡಿಸೈನ್ ಲುಕ್ ಬಗ್ಗೆ ಮಾತಾಡ್ಕೊಂಡು ಅಂತಂದ್ರೆ ಈ ಒಂದು ಫೋನ್ ಅಲ್ಲಿ ಫ್ರಂಟ್ ಸೈಡ್ ನೋಡ್ಕೊಂಡಾಗ ಪಂಚ್ ಹೋಲ್ ಡಿಸ್ಪ್ಲೇ ಜೊತೆಗೆ ನಮಗೆ ಕರ್ವ್ಡ್ ಡಿಸ್ಪ್ಲೇ ನೋಡ್ತಾ ಇದೀವಿ. ಅದು ಕೂಡ ಗೋರಿಲ್ಲಾ ಕ್ಲಾಸ್ ನ ಪ್ರೊಟೆಕ್ಷನ್ ನಮಗೆ ಸಿಗ್ತಾ ಇದೆ. ಅದು ಬೆಸ್ಟ್ ಅಂತಾನೆ ಹೇಳ್ಬೋದು. ಅಂಡ್ ಈ ಬ್ಯಾಕ್ ಅಲ್ಲಿ ಬಂದ್ರಪ್ಪ ಅಂತಂದ್ರೆ ನಮಗೆ ಕ್ಲೀನ್ ಸ್ಟ್ರಕ್ಚರ್ ನೋಡ್ಕೊಂಡಾಗ ಒಂದು ನಿಜವಾಗ್ಲೂ ಬೆಸ್ಟ್ ಅಮೇಸಿಂಗ್ ಅನ್ಸುತ್ತೆ. ಮತ್ತೆ ಒಂದು ಕ್ಯಾಮ್ರಾ ನೋಡ್ಕೊಂಡಾಗ ಲುಕ್ ಅಂತೂ ಸಖತ್ ಮಾಡೋರೆ. ಇದರಲ್ಲಿ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ನ ಕೊಡ್ತಾ ಇದ್ದಾರೆ. ಇನ್ನು ಬಾಟಮಿಗೆ ಬಂದ್ರಪ್ಪ ಅಂತಂದ್ರೆ ಮತ್ತೊಂದು ಸಿಮ್ ಟ್ರೇ ನೋಡಕ್ ಸಿಗ್ತದೆ, ಮತ್ತು Type-C ಚಾರ್ಜರ್ ನೋಡಕ್ ಸಿಗ್ತದೆ, ಮತ್ತೆ ಒಂದು ಮೈಕ್ ಜೊತೆಗೆ ಒಂದು ಸ್ಪೀಕರ್ ಕೂಡ ನಾವು ನೋಡ್ಕೋಬಹುದು. ಇನ್ನು ಟಾಪ್ ಸೈಡ್ ಬಂದ್ರಪ್ಪ ಅಂದ್ರೆ ಒಂದು IR ಬ್ಲಾಸ್ಟರ್ ಕೊಡ್ತಾ ಇದ್ದಾರೆ, ಮತ್ತೊಂದು ನಾಯ್ಸ್ ರೆಗ್ಯುಲೇಷನ್ ಕೊಡ್ತಾ ಇದ್ದಾರೆ. ಇನ್ನು ರೈಟ್ ಸೈಡ್ ಬಂದ್ರಪ್ಪ ಅಂದ್ರೆ ಈ ಒಂದು ಫೋನ್ ನ ಪವರ್ ಆನ್ ಬಟನ್ ಮತ್ತೆ ವ್ಯಾಲ್ಯೂಮ್ ಮೇಕರ್ ಕೀಸ್ ಕೂಡ ನಾವು ಗಮನಿಸಬಹುದು. ಇನ್ನು ಲೆಫ್ಟ್ ಸೈಡ್ ಅಂತೂ ಕೂಡ ಈ ಫೋನ್ ಅಲ್ಲಿ ಏನು ಇಲ್ಲ. ಅಂಡ್ ಈ ಒಂದು ಫೋನ್ ನ ಲುಕ್ ಡಿಸೈನ್ ನೋಡ್ಕೊಂಡಾಗ ಸಾಕತ್ ನನಗಂತೂ ಕೂಡ ಅಲ್ಯೂಮಿನಿಯಂ ಫ್ರೇಮ್ ಕೊಡ್ತಾ ಇದರಿಂದ ನಿಜವಾಗ್ಲೂ ಈ ಫೋನ್ ಬೆಸ್ಟ್ ಬಿಲ್ಡ್ ಅಂತ ನನಗೆ ಅನಿಸುತ್ತೆ. ಅಂಡ್ ನೆಕ್ಸ್ಟ್ ಈ ಒಂದು ಫೋನ್ ಫುಲ್ ಸ್ಪೆಸಿಫಿಕೇಶನ್ ಏನೆಲ್ಲ ಪ್ರೊಸೆಸರ್ ಕೊಟ್ಟರು ಅಂತ ತಿಳ್ಕೊಂಡ್ ಬಂದ್ಬಿಡೋಣ. ಈ ಒಂದು ಫೋನ್ ಅಲ್ಲಿ ಪ್ರೊಸೆಸರ್ ನೋಡ್ಕೊಂಡ್ರಪ್ಪ ಅಂತಂದ್ರೆ ಈ ಒಂದು MediaTek Dimensity 9300 5G ಪ್ರೊಸೆಸರ್ ರನ್ ಆಗ್ತಾ ಇದೆ. ಅದು ಕೂಡ 4 nm ಚಿಪ್ಸೆಟ್ ನ ಸಪೋರ್ಟ್ ಮಾಡ್ತಾ ಇದೆ. ಅಂಡ್ ಈ ಫೋನ್ ಡಿಸ್ಪ್ಲೇ ಬಂದ್ರಪ್ಪ ಅಂತಂದ್ರೆ 6.78 ಇಂಚಸ್ ನ ಆಮೇಲೆ ಡಿಸ್ಪ್ಲೇ ನೋಡ್ತಾ ಇದೀವಿ. ಅದು ಕೂಡ 120 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತೆ HDR10+ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಇದು ಕೂಡ ಒಂದು ಖುಷಿ ವಿಚಾರ. ಆಲ್ರೆಡಿ AMOLED ಡಿಸ್ಪ್ಲೇ ಇರೋದ್ರಿಂದ ಒಂದು ಬೆಸ್ಟ್ ವಿವಿಂಗ್ ಎಕ್ಸ್ಪೀರಿಯನ್ಸ್ ಅಂತ ನಮಗೆ ಚೆನ್ನಾಗಿರುತ್ತೆ. ಕಲರ್ ಅಂತೂ ಅಕ್ಯುರೇಟ್ ಆಗಿ ಕಾಣ್ತಿರುತ್ತೆ. ಅದರಲ್ಲೂ ಕೂಡ HDR10+ ಸಪೋರ್ಟ್ ಮಾಡುತ್ತೆ ಅಂತಂದ್ರೆ ಇನ್ನೂ ಕೂಡ ಬ್ರೈಟ್ ಕಾಣುತ್ತೆ. ಡಿಸ್ಪ್ಲೇ ಅಂತೂ ಯಾವುದು ಕಾಂಪ್ರಮೈಸ್ ಇಲ್ಲ. ಅಂಡ್ ಈ ಫೋನ್ ಕ್ಯಾಮ್ರಾ ವಿಚಾರಕ್ಕೆ ಬಂದ್ರಪ್ಪ ಅಂತಂದ್ರೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ನೋಡ್ತಾ ಇದೀವಿ. ಇದರಲ್ಲಿ ಫಸ್ಟ್ ಕ್ಯಾಮ್ರಾ ಬಂದ್ಬಿಟ್ಟು 50 ಮೆಗಾಪಿಕ್ಸೆಲ್ ಕೊಡ್ತಾ ಇದ್ದಾರೆ. ಅದು ಕೂಡ 1.75 ಅಪರ್ಚರ್ ಒಳಗಡೆ ಈ ಒಂದು ಫೋಟೋಸ್ ನ ಶೂಟ್ ಮಾಡುತ್ತೆ ಅಂತ ಹೇಳ್ಬೋದು. ಎರಡನೇ ಕ್ಯಾಮ್ರಾ ಬಂದ್ಬಿಟ್ಟು ಅದು ಕೂಡ 50 ಮೆಗಾಪಿಕ್ಸೆಲ್ ಕೊಡ್ತಾ ಇದ್ದಾರೆ. 2.0 ಅಪರ್ಚರ್ ಒಳಗೆ ಈ ಒಂದು ಫೋಟೋಸ್ ನ ಶೂಟ್ ಮಾಡುತ್ತೆ ಅಂತ ಹೇಳ್ಬೋದು. ಥರ್ಡ್ ಕ್ಯಾಮ್ರಾ ಕೂಡ ಬಂದು 50 ಮೆಗಾಪಿಕ್ಸೆಲ್ ಇರುತ್ತೆ. ಇದು ಕೂಡ 2.5 ಅಪರ್ಚರ್ ಒಳಗೆ ಈ ಒಂದು ಫೋಟೋಸ್ ನ ಶೂಟ್ ಮಾಡುತ್ತೆ ಅಂತ ಹೇಳ್ಬೋದು. ಅಂಡ್ ಫೋನ್ ಅಂತೂ ನಿಜವಾಗ್ಲೂ ಕ್ಯಾಮ್ರಾ ಸೆಂಟ್ರಿಂಗ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಈ ಒಂದು ಫೋನ್ ಅಲ್ಲಿ ಕ್ಯಾಮ್ರಾ ಆಪ್ಟಿಮೈಸ್ ಮಾಡಿರೋದ್ರಿಂದ ಅದೇ ಒಂದು ತುಂಬಾ ದೊಡ್ಡ ಖುಷಿ ಅನಿಸ್ತಾ ಇದೆ. ನಿಜವಾಗ್ಲೂ ಕೂಡ ಇದೇ ರೀತಿ ಫೋನ್ ನ ಅಪ್ಡೇಟ್ ಮಾಡ್ತಾ ಇದ್ರು ಅಂತಂದ್ರೆ ನಿಜವಾಗ್ಲೂ ಕೂಡ ಎಲ್ರಿಗೂ ಕೂಡ ಒಂದು ಖುಷಿ ಇರುತ್ತೆ. ಅಂಡ್ ಫೋನ್ ತಗೊಳ್ಳೋಕ್ಕೂ ಕೂಡ ನಾವು ಕೊಡ್ತಾ ಇರೋ ದುಡ್ಡಿಗೆ ಕೂಡ ಒಂದು ವ್ಯಾಲ್ಯೂ ಫಾರ್ ಮನಿ ಅಂತ ಅನ್ಸುತ್ತೆ. ಅಂಡ್ ಈ ಒಂದು ಫೋನ್ ಅಲ್ಲಿ ರ್ಯಾಮ್ ಮತ್ತೆ ಸ್ಟೋರೇಜ್ ನೋಡ್ಕೊಂಡ್ರಪ್ಪ ಅಂತಂದ್ರೆ ರ್ಯಾಮ್ ಬಂದ್ಬಿಟ್ಟು 12GB ರ್ಯಾಮ್ ಇರುತ್ತೆ. LPDDR5X ರ್ಯಾಮ್ ನ ಇದ್ರೊಳಗೆ ನೋಡಕ್ ಸಿಗ್ತಾ ಇದೆ. ಇನ್ನ ಸ್ಟೋರೇಜ್ ನೋಡ್ಕೊಂಡ್ರಪ್ಪ ಅಂತಂದ್ರೆ 256GB ಜೊತೆ UFS 4.0 ಸ್ಟೋರೇಜ್ ನ ಇದ್ರೊಳಗೆ ನಾವು ನೋಡ್ಕೋಬಹುದು. ಅಂಡ್ ಈ ಫೋನ್ ನ ಬ್ಯಾಟರಿ ಮತ್ತೆ ಚಾರ್ಜರ್ ನೋಡ್ಕೊಂಡ್ರಪ್ಪ ಅಂತಂದ್ರೆ 5400 mAh ಬ್ಯಾಟರಿ ನಮ್ಗೆ ನೋಡಕ್ ಸಿಗ್ತಾ ಇದೆ. ಇನ್ನ 100 ವ್ಯಾಟ್ ನ ಪವರ್ ಅಡಾಪ್ಟರ್ ನಮ್ಗೆ ಈ ಒಂದು ಬಾಕ್ಸ್ ಸಮೇತ ಸಿಗ್ತಾ ಇದೆ. ಅಂಡ್ ಈ ಫೋನ್ ನ OS ಬಂದ್ರಪ್ಪ ಅಂತಂದ್ರೆ ಔಟ್ ಆಫ್ ದ ಬಾಕ್ಸ್ 14 OS ರನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳೆಲ್ಲ ಫೋನ್ಗಳು 2014 ಲಾಂಚ್ ಆಗ್ತಿರ್ತಕ್ಕಂಥ ಅಷ್ಟು ಫೋನ್ಗಳು ಕೂಡ 14 OS ರನ್ ಆಗ್ತದೆ ಅಂತ ಹೇಳ್ಬೋದು. ಲೇಟೆಸ್ಟ್ ವರ್ಷನ್ ಅಂತ ಕೂಡ ಕರಿಬಹುದು. ಅಂಡ್ ಈ ಫೋನ್ ನ ಸೆಕ್ಯೂರಿಟಿ ಫೀಚರ್ ನೋಡ್ಕೊಂಡ್ರಪ್ಪ ಅಂದ್ರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ನೋಡ್ತಾ ಇದೀವಿ. ನಿಜವಾಗ್ಲೂ ಕೂಡ ನಂಗೆ ಇನ್ ಡಿಸ್ಪ್ಲೇ ಅಂತೂ ಸಖತ್ ಇಷ್ಟ ಆಗುತ್ತೆ. ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಒಂದು ಫೋನ್ ಕೂಡ ಸಖತ್ ಕ್ಯಾಮ್ರಾ ಸೆಂಟ್ರಿಂಗ್ ಫೋನ್ ಅಂತ ಕೂಡ ಕರಿಬಹುದು. ಅಂಡ್ ಈ ಓವರ್ ಆಗಿ ಫೋನ್ ಲುಕ್ ಡಿಸೈನ್ ಬಗ್ಗೆ ಮಾತಾಡ್ಬೇಕಪ್ಪ ಅಂತಂದ್ರೆ ಅನ್ಬಾಕ್ಸಿಂಗ್ ವಿಡಿಯೋ ಮಾತ್ರ ನೋಡೋದು ವೇಟಿಂಗ್ ಅಂತ ಹೇಳ್ಬೋದು. ಇನ್ನು ಬಿಟ್ರೆ ಈ ಫೋನ್ ನಿಜವಾಗ್ಲೂ ಕೂಡ ನನಗೆ ಈ ಒಂದು ರಿವ್ಯೂ ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ನನಗಂತೂ ಸಖತ್ ಎಕ್ಸೈಟ್ಮೆಂಟ್ ಇದ್ದೀನಿ. ಯಾಕಂದ್ರೆ ಬರೋ ಜನವರಿ 4ನೇ ತಾರೀಕಿದಂದು ಈ ಒಂದು ಫೋನ್ ಅನ್ಬಾಕ್ಸಿಂಗ್ ವಿಡಿಯೋ ಬರುತ್ತೆ. ಸೊ ಅಲ್ಲಿವರು ಕೂಡ ವೇಟ್ ಮಾಡೋಣ, ಎಲ್ಲರೂ ಕೂಡ ನೋಡೋಣಂತೆ ಅನ್ಬಾಕ್ಸಿಂಗ್ ಅಲ್ಲಿ ಇಲ್ಲಿ ಏನು ಈ ಒಂದು ಫುಲ್ ಡೆಪ್ತ್ ಆಗಿ ಈ ಒಂದು ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣಂತೆ ಏನೆಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು. ಬಟ್ ನಾ ಅನ್ಬಾಕ್ಸಿಂಗ್ ಮಾಡಲ್ಲ, ಅನ್ಬಾಕ್ಸಿಂಗ್ ಮಾಡೋ
ವಿಡಿಯೋಸ್ಗಳಲ್ಲೆಲ್ಲ ನೋಡ್ಕೊಂಡು ಬರೋಣ ಅಂತ ಅದೇ ಹೇಳಕ್ ಹೋಗ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಫೋನ್ ಲುಕ್ ಓವರ್ ಡಿಸೈನ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ನನಗಂತೂ ಸಾಕಷ್ಟು ಇಷ್ಟ ಆಯಿತು ಈ ಒಂದು ಫೋನ್. ಆ್ಯಂಡ್ ಈ ಒಂದು ಫೋನ್ ಬೇಸ್ ವೇರಿಯಂಟೇ ಬಂದು 12 to 256 ಸಿಗುತ್ತೆ. ಈ ಒಂದು ಫೋನ್ ಪ್ರೈಸ್ ಆಲ್ಮೋಸ್ಟ್ ಆಲ್ 55 ಇಂದ ಒಂದು 55,000ದಿಂದ ಒಂದು 56-57,000 ಒಳಗೆ ಈ ಒಂದು ಫೋನ್ನ ಲಾಂಚ್ ಆಗೋಂಥ ಚಾನ್ಸಸ್ ಇದೆ. ಬಟ್ ಯಾಕಂತಂದ್ರೆ ಈ ಒಂದು ಫೋನ್ ಲೇಟೆಸ್ಟ್ ವರ್ಷನ್ ಫೋನ್ ಆಗಿದೆ. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಒಂದು ಪವರ್ಫುಲ್ ಪ್ರೊಸೆಸರ್ ಫೋನ್ ಪ್ರೋ ವೇರಿಯಂಟ್ ಅಲ್ಲಿ ಇರೋದ್ರಿಂದ ಈ ಒಂದು ಫೋನ್ ಪ್ರೀಮಿಯಂ ಫೋನ್ ಆಗಿರೋದ್ರಿಂದ ಈ ಫೋನ್ ಅಟ್ಲೀಸ್ಟ್ 50,000 ಮೇಲೇನೆ ಈ ಒಂದು ಫೋನ್ಸ್ ಲಾಂಚ್ ಆಗ್ತಿರ್ತವೆ. ಅದರಲ್ಲಿ ಕೂಡ 55ರಿಂದ 57-58,000ಕ್ಕೆ ಈ ಒಂದು ಫೋನ್ 100% ಲಾಂಚ್ ಆಗುತ್ತೆ ಅಷ್ಟೇ, ಮತ್ತಿನ್ನೇನು ಇಲ್ಲ ಈ ಒಂದು ಫೋನ್ ಬಗ್ಗೆ. ಬಾಕಿ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಸಿಗೋಣ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಗೈಸ್. ಇನ್ನು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಸಿ ಯು ದ ನೆಕ್ಸ್ಟ್ ಒನ್ ಗೈಸ್. ನಮಸ್ಕಾರ.